ಹೆದರುವ ನಾನಲ್ಲ ಭಯ ಕೋಪಗಳಿಗಿನ್ನೋ ಓ ಓ ಬೆದರುವ ನಾನಲ್ಲ ಭಯ ಕೋಪಗಳಿಗಿನ್ನೂ ನದಿಸುತ್ತಗಿಲ್ಲ ಬಿತ್ತಾಸೆ ಮದದಿ ಕಾಮಕ್ಕೆ ಮಾತ್ರ ನನ್ನ ಕ್ಷತ್ರಿಯ ಧರ್ಮ ಮದದಿ ಕಾಮಕ್ಕೆ ಮಾತ್ರ ನನ್ನ ಕ್ಷತ್ರಿಯ ಧರ್ಮ ಕೊದಗಿ ಗೈದಿಹ ಶಪಥವ ಬಿಡೆನು ಹೆದರುವ ನಾನಲ್ಲ ಭಯ ಕೋಪಗಳಿಗಿನ್ನೂ ನದಿಸುತ್ತಗಿಲ್ಲ ಬಿತ್ತಾಸೆ ಗುರುದೇವ, ಭೀಷ್ಮ. ಭೀಷ್ಮನನ್ನು ಹೆದರಿಸ್ತೀರಿ ಅಂತೇಳಿ ಆದ್ರೆ ಭೀಷ್ಮ ಹೆದರುವವನಲ್ಲ. ಆ ಶಾಪ ಕೊಟ್ರೆ ಕುರುವಂಶ ನಾಶವಾಗಿ ಹೋದೀತು. ಯಾವ ಪಾಪಕ್ಕಾಗಿ ಶಾಪ ಅಂತೇಳಿ ಕೇಳ್ತೇನೆ ನಾನು. ಆ, ಯಾವ ಪಾಪಕ್ಕಾಗಿ ಶಾಪ? ಹ್ಮ್ ಅಂಬೆಯನ್ನು ಮದುವೆಯಾಗದೇ ಇದ್ರೆ ನನಗೆ ಕೋಪ ಬರ್ತದೆ, ಗುರುವಾಕ್ಯವನ್ನು ಉಲ್ಲಂಘಿಸಿದ ಹಾಗಾಗುತ್ತದೆ. ಆ, ಪಿತೃವಾಕ್ಯವನ್ನು ಉಲ್ಲಂಘಿಸಬಹುದಾ? ಅದಕ್ಕೆ ಪಾಪ ಇಲ್ವಾ? ಆ, ಈಗ ಪಿತೃವಾಕ್ಯವನ್ನು ಉಲ್ಲಂಘಿಸಿದರೆ ಅದಕ್ಕೆ ಬರುವಂತಹ ಪಾಪ ಪರಿಹಾರ ಹೇಗೆ? ಈಗ ಗುರುಕೋಪವನ್ನು ತಡೆಯುವುದಕ್ಕಾಗಿ ಪಿತೃವಾಕ್ಯವನ್ನು ಉಲ್ಲಂಘಿಸಬಹುದು ಅಂತೇಳಿ ಎಲ್ಲಿಯಾದ್ರೂ ಶಾಸ್ತ್ರದಲ್ಲಿ ಉಂಟಾ? ಈಗ ತಂದೆಗೆ ಕೊಟ್ಟಂತಹ ಮಾತನ್ನು ಗುರುಗಳು ಕೋಪಿಸ್ತಾರೆ, ಅವರು ಶಾಪ ಕೊಡ್ತಾರೆ ಎಂದು ಹೆದರಿ ಇಲ್ಲಿ ತಂದೆಗೆ ಕೊಟ್ಟ ಮಾತನ್ನು ಮೀರಿದೆ ಅಂತೇಳಿ ಆದರೆ ಈ ಪಾಪಕ್ಕೆ ಪರಿಹಾರ ಹೇಗೆ? ಪಿತೃವಾಕ್ಯೋಲ್ಲಂಘನ ನಿಮಗೆ ಗೊತ್ತಿರಬಹುದು. ದಶರಥ ಸುತನಾದಂತಹ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯ ಕೋಶ ಎಲ್ಲವನ್ನೂ ಬಿಟ್ಟು ವನವಾಸಕ್ಕೆ ತೆರಳಿದವನು. ದಶರಥ ಚಕ್ರವರ್ತಿಯೇ ನೇರಾಗಿ ರಾಮನಲ್ಲಿ ಹೇಳಿದ್ದಿಲ್ಲ, ನೀನು ವನವಾಸಕ್ಕೆ ಹೋಗಬೇಕು ಅಂತೇಳಿ ಹೇಳಿದ್ದಿಲ್ಲ. ಚಕ್ರವರ್ತಿಯ ಪರವಾಗಿ ಕೈಕಾಮಾತೆ ಹೇಳಿದ್ದು. ಚಕ್ರವರ್ತಿಗಳು ಹೀಗೆ ಹೇಳುತ್ತಾರೆ, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಆದರೂ ಅದನ್ನು ಪಿತೃವಾಕ್ಯ ಅಂತಲೇ ತಿಳಿದು ರಾಮ ಕಾಡಿಗೆ ಹೋದದ್ದು. ಈಗ ಅದು ಆದರ್ಶ ಅಲ್ವಾ? ನಮ್ಮಂಥವರಿಗೆಲ್ಲ ಅದು ಆದರ್ಶ ಅಲ್ವಾ? ನಿಮ್ಮಂಥವರ ಜೀವನ ನಮಗೆ ಆದರ್ಶ ಅಲ್ವಾ? ನಿಮ್ಮಂಥವರ ಜೀವನ ನಮಗ ಆದರ್ಶ ಅಂತೇಳಿ ಈಗ ತಾಯಿಯೊಂದು ತಂದೆಯದ್ದು ತಲೆ ಕಡಿಯುವುದಕ್ಕೆ ನಮಗಾಗುತ್ತದೆ, ನಿಮಗಾಗುತ್ತದೆ ಅಂತೇಳಿ ನಮಗಾಗುತ್ತದೆ. ಯಾಕೆ? ನೀವು ನಿಗ್ರಹ ಹಾಗೂ ಅನುಗ್ರಹ ಎರಡೂ ಶಕ್ತಿಗಳಿರುವವರು ನೀವು. ನಿನ್ನ ಪ್ರಶ್ನೆಯಲ್ಲಿ ನಿನಗೆ ಉತ್ತರ ಸಿಕ್ಕಿತು. ಹೌದು. ಅಮ್ಮನ ತಲೆ ಕಡ್ದದ್ದು ಅಂತ ಹೇಳಿದ್ರೆ ಮತ್ತೆ ಬದುಕಿಸಿದ್ದೇನಲ್ಲ, ಉತ್ತರ ಸಿಕ್ಕಿತಲ್ಲ. ನಿಮಗಾಗುತ್ತದೆ ಅಂತೇಳಿ ನಿಮಗಾಗುತ್ತದೆ. ತಂದೆಯ ಮಾತಿಗೆ ಬೇಕಾಗಿ ತಾಯಿಯ ತಲೆ ಕಡಿದ್ರು ಕೂಡ ಪುನರಪಿ ತಾಯಿಯನ್ನು ಬದುಕಿಸಿಕೊಳ್ಳುವಂತಹ ಅನುಗ್ರಹ ಶಕ್ತಿ ನಿಮ್ಮಲ್ಲುಂಟು. ಗುರುವಿನ ಮಾತಿಗೆ ಬೇಕಾಗಿ ತಂದೆಗೆ ಕೊಟ್ಟ ಮಾತನ್ನು ನಾನು ಉಲ್ಲಂಘಿಸಿದೆ ಅಂತೇಳಿ ಆದ್ರೆ ಆ ಪಾಪವನ್ನು ಪರಿಹಾರ ಮಾಡುವುದಕ್ಕೆ ನನಗೆಲ್ಲಿ ಶಕ್ತಿ ಇಲ್ಲವಲ್ಲ? ನಾನು ಅದನ್ನು ಅನುಭವಿಸಲೇಬೇಕು. ಈಗ ಒಂದು ಪಾಪ ಕಳೆಯುವುದಕ್ಕಾಗಿ ಇನ್ನೊಂದು ಪಾಪವನ್ನು ತಲೆಯ ಮೇಲೆ ಯಾಕೆ ಹೊರಿಸಿಕೊಳ್ಳಬೇಕು? ಮತ್ತೊಂದು ಮಾತು ಹೇಳಿದ್ರಿ ನೀವು, ಏನು? ಗುರುವಾಕ್ಯವನ್ನು ಉಲ್ಲಂಘನ ಮಾಡಿದರೆ, ಶಾಪ ಕೊಟ್ರೆ ನಿನ್ನ ದೇಶ ಕೋಶ ಸಂಪತ್ತೆಲ್ಲ ನಾಶವಾಗಿ ಹೋಗ್ತದೆ ಅಂತೇಳಿ. ನನ್ನಲ್ಲಿ ಏನು ದೇಶ ಉಂಟು? ಅಲ್ಲ, ನೀನೀಗ ರಕ್ಷಿತ ಇರುವಂತ ಚಂದ್ರವಂಶ ಅಲ್ವಾ? ಅಲ್ಲ, ಚಂದ್ರವಂಶದ ರಕ್ಷಕನಾಗಿ ಅದನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತೀಯಾ? ಚಂದ್ರವಂಶದ ರಕ್ಷಕನಾಗಿ ಚಂದ್ರವಂಶದ ರಕ್ಷಣೆ ಮಾತ್ರ ಮಾಡುವುದು. ಚಂದ್ರವಂಶದ ಸಂಪತ್ತಾಗಲಿ, ಸಾಮ್ರಾಜ್ಯ ಆಗಲಿ, ಅಧಿಕಾರ ಆಗಲಿ, ಸಿಂಹಾಸನವಾಗಲಿ ಭೀಷ್ಮನಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ ಯಾಕೆ ನೀನು ಸ್ವಯಂವರ ಮಂಟಪಕ್ಕೆ ಹೋದೆ? ಅದು ಚಕ್ರವರ್ತಿಯ ಆಜ್ಞೆ.
ಅಲ್ಲ, ಚಕ್ರವರ್ತಿ ಆಜ್ಞೆ ಆಯ್ತು ಅಂತ ಹೇಳಿದ್ರೆ ಅದನ್ನ ರಕ್ಷಿಸಲಿಕ್ಕೆ ಅಲ್ವಾ, ಹಸ್ತಿನಾಪುರದ ರಕ್ಷಕನಾಗಿ ಅಲ್ವಾ ನೀನು ಹೋದ್ದು. ಹಸ್ತಿನಾಪುರಕ್ಕೆ ಅವಮಾನ ಆಗಿದೆ, ನಮಗೆ ಕರೆಯೋಲೆ ಬರಲಿಲ್ಲ, ಅದಕ್ಕೆ ಬೇಕಾಗಿ ನೀನು ಸುಮ್ಮನೆ ಕೂತ್ಕೊಳ್ಬೇಕಿತ್ತು. ಅದು ನಿನಗೆ ಇಲ್ಲ ಅಂತ ಹೇಳಿ ಆದ್ರೆ ನೀನು ಹೋಗ್ಲೇಬಾರ್ದಿತ್ತು ಅಲ್ಲಿಗೆ. ಈಗ ನಿಮಗೆ ಆಸೆ ಇಲ್ಲ ಅಂತ ಹೇಳಿ ನನಗೂ ಆಸೆ ಇಲ್ಲ, ಸಂಪತ್ತಿನ ಮೇಲೆ ಆಸೆ ಇಲ್ಲ. ಮತ್ತೆ ಈಗ ಸಂಪತ್ತು ನಿನ್ನ ಸಂಪತ್ತು ಹಸ್ತಿನಾಪುರದಲ್ಲಿ ಇರುವುದೇ ಆದ ಕಾರಣ ನಾನು ಹೇಳಿದ್ದು, ನಾನು ಬೆದರಿಸಿದ್ದು. ನನ್ನ ಸಂಪತ್ತಿಲ್ಲ, ನೀವು ಬೇಕಾದ್ರೆ ನನಗೆ ಶಾಪ ಕೊಟ್ಟು ನೋಡಿ. ಭೀಷ್ಮನದ್ದು ಏನೂ ಹೋಗೋದಿಲ್ಲ. ವಿತ್ತಾಸೆ ನನಗಿಲ್ಲ, ರಾಜ್ಯದಾಸೆ ನಮಗಿಲ್ಲ, ರಾಜ್ಯ ನನ್ನಲ್ಲಿ ಇಲ್ವೇ ಇಲ್ಲ. ವಿಚಿತ್ರ ವೀರ್ಯನಲ್ಲಿ ಇರುವುದು. ವಿಚಿತ್ರ ವೀರ್ಯ ಚಕ್ರವರ್ತಿ. ಹಾಗಾದ್ರೆ ಅವನ ಸಂಪತ್ತನ್ನು ಈ ಗುರುಗಳ ಶಾಪ ವಿಚಿತ್ರ ವೀರ್ಯನಿಗಲ್ವಲ್ಲ, ಭೀಷ್ಮನಿಗಲ್ವ. ಭೀಷ್ಮನಿಗೆ ಶಾಪ ಬರಲಿ, ಬಂದ್ರೆ ನನ್ನದೇನು ಹೋಗುವುದಕ್ಕಿಲ್ಲ, ಏನೂ ಹೋಗುವುದಕ್ಕಿಲ್ಲ. ನಾನು ಚಕ್ರವರ್ತಿಯ ಸೇವಕ ಮಾತ್ರ. ನನಗೆ ದೇಶ ಆಗಲಿ ಕೋಶ ಆಗಲಿ ಸಂಪತ್ತಿನ ಮೇಲೆ ಯಾವುದೇ ಆಸೆ ಇಲ್ಲ. ಹಾಗಾಗಿ ಗುರು ಶಾಪಕ್ಕೆ ನಾನು ಹೆದರುವವನೇ ಅಲ್ಲ. ಇದು ಗುರು ಶಾಪ ಅಂತೇಳಿ ಇದು ಹೆದರಿಸುವುದಷ್ಟೇ. ಶಾಪ ಕೊಟ್ಟೇನು ನಾನು, ಭೀಷ್ಮ ಜಾಗ್ರತೆ, ಅದಕ್ಕೆಲ್ಲ ನಾನು ಹೆದರುವವನಲ್ಲ. ಆದ ಕಾರಣ ಹೇಳ್ತೇನೆ, ಈಗ ಈ ಅಂಬೆಗೆ ಬೇಕಾಗಿ ಸತ್ಯಸಂಧನಾದಂತಹ ನೀತಿವಂತನಾದಂತಹ ಭೀಷ್ಮನ ಮೇಲೆ ಸವಾರಿ ಮಾಡುವುದು ಬೇಡ. ನನಗೆ ನನ್ನ ತಾಯಿಯ ಆಶೀರ್ವಾದ ಉಂಟು, ನನ್ನ ತಂದೆಯ ಅನುಗ್ರಹ ಮೊದಲೇ ಉಂಟು. ಹಾಗಾಗಿ ಭೀಷ್ಮನನ್ನು ನಿಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತಂದೆಯ ವರ ಉಂಟು ನನಗೆ. ನಾನು ಅಧರ್ಮದ ಹಾದಿಯಲ್ಲಿ ನಡೆದಿದ್ದೇನೋ ಆವಾಗ ನೀವು ಪ್ರಶ್ನಿಸಬಹುದು, ಈ ಪ್ರಜಾಜನರು ಪ್ರಶ್ನಿಸಬಹುದು. ಅದಿಲ್ಲ. ಹಾಗಾಗಿ ದೇಶ ಸಂಪತ್ತು ಎಲ್ಲವೂ ಹೋಗಲಿ, ನಾನು ಲೆಕ್ಕಿಸುವವನಲ್ಲ. ಹಸ್ತಿನಾವತಿಯ ಸಿಂಹಾಸನಕ್ಕೆ ಏನಾದ್ರೂ ಕುತ್ತು ಬರ್ತದೋ ಅದು ಯಾರಿಂದಲೇ ಆಗಲಿ, ಗುರುಗಳಾದಂತಹ ನಿಮ್ಮಿಂದಲೇ ಆದರೂ ನಾನದನ್ನು ಎದುರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಈ ಭೀಷ್ಮ ನನಗೂ ಏನಾಗೋದಿಲ್ಲ, ನನಗೆ ಯಾವ ಆಸೆಯೂ ಇಲ್ಲ, ಜೀವದ ಮೇಲೂ ಆಸೆ ಇಲ್ಲ. ಹಸ್ತಿನಾವತಿಯ ಸಂಪತ್ತನ್ನು ರಕ್ಷಿಸುವ ಹೊಣೆ ನಿಮ್ಮ ದ್ವೇಷ ಕಟ್ಟಿಕೊಂಡಾದ್ರೂ ನಾನು ರಕ್ಷಣೆ ಮಾಡಿಯೇನು, ಹೆದರೋದಿಲ್ಲ ನಾನು. ಹಾಗಾದ್ರೆ ನೀನು ಯಾವುದಕ್ಕೂ ಹೆದರುವುದಿಲ್ಲ. ಅರರ ಪೀಡಿತನ ಪಿಡಿ ಪಿಡಿ ಬರುವನು ಎನ್ನಲೇ. ನಾನಾ ತರದಲ್ಲಿ ನಿನಗೆ ಹೇಳಿ ಆಯ್ತು, ಬುದ್ಧಿ ಹೇಳಿ ಆಯ್ತು. ನಿನಗೆ ಕೋಶ ಹೋಗ್ತದೆ, ದೇಶ ಹೋಗ್ತದೆ, ನೀನು ಅಪರಾಧ ಮಾಡ್ತಾ ಇದ್ದೆ ಅನ್ನುವಂತ ಮಾತನ್ನು ಹೇಗೆ ಹೇಳಿದ್ರು ಕೂಡ ಪಿತೃವಾಕ್ಯ ಪರಿಪಾಲನೆ, ತಂದೆಗೆ ಕೊಟ್ಟಂತಹ ಮಾತು ಇತ್ಯಾದಿ ಇತ್ಯಾದಿಗಳನ್ನ ಹೇಳ್ತಾ ಇದ್ದಿ. ಜೊತೆಗೆ ನಾನು ಬ್ರಹ್ಮಚಾರಿ, ನನಗೆ ಯಾವುದೇ ಹೆದರಿಕೆ ಇಲ್ಲ ಎನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದ್ದಿ. ಕೊನೆಗೆ ಹೋಗಿ ಹೋಗಿ ಎಲ್ಲಿಗೆ ತಲುಪಿದ್ದಿ ನೀನು? ಅಪ್ಪನಿಗೆ ಮದುವೆ ಮಾಡಿಸಿ ಆಗಿದೆ, ಗುರುಗಳೇ ನಿಮಗೆ ಒಂದು ಮದುವೆ ಮಾಡಿಸಿದ್ರೆ ಹೇಗೆ ಎನ್ನುವಂತಹದ್ದು ಒಂದು ಕುಹಕದ ಮಾತನಾಡ್ತಾ ಇದ್ದೀರಿ. ಇದಕ್ಕೆ ನಿನಗೆ ಹೀಗೆಲ್ಲ ಉತ್ತರ ಹೇಳಬೇಕಾದ, ನಿನಗೆ ಹೇಳಬೇಕಾದ್ದೇನು ಗೊತ್ತಾ? ಎಲ್ಲ ಧರಿಸಿಕೊಂಡು ಬಂದಿದ್ಯಲ್ಲ, ಯುದ್ಧದ ಮೂಲಕವಾಗಿಯೇ ನಿನಗೆ ಹೇಳಬೇಕು. ನೀನು ಸಾಮಾನ್ಯ ಅಲ್ಲ ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ನಿನಗೆ ಯುದ್ಧ ವಿದ್ಯೆಗಳನ್ನು ಹೇಳಿಕೊಡುವಾಗಲೇ ಆ ರೀತಿಯಲ್ಲಿ ಯೋಚನೆ ಮಾಡಿರ್ಲಿಲ್ಲ. ನೀನು ನನಗೆ ಎದುರು ನಿಲ್ತೀಯ, ಅಂತಹ ಶಿಷ್ಯನಾಗ್ತೀಯ ಎನ್ನುವಂತಹದ್ದು ಇವತ್ತು ಅದು ಆಗಿ ಹೋಗ್ಲಿ. ತನಗೆ ವಿದ್ಯೆ ಬುದ್ಧಿಯನ್ನು ಹೇಳಿಕೊಟ್ಟಂತಹ, ನನಗೆ ಎಲ್ಲ ರೀತಿಯ ಶಾಸ್ತ್ರವನ್ನು ಹೇಳಿಕೊಟ್ಟಂತಹ ಗುರುವಿಗೆ ಎದುರು ನಿಂತಹ ಭೀಷ್ಮ ಎನ್ನುವಂತ ಅಪಖ್ಯಾತಿ ನಿನಗೆ ಬರ್ತಾ ಉಂಟು. ಅದು ಬರ್ಲಿ ಅಂತೇಳಿ, ಆದ್ರೆ ಬೇರೆ ಏನೂ ಇಲ್ಲ. ಬಾ ಮುಂದೆ ಯುದ್ಧಕ್ಕೆ. ಹೌದಾ? ಈಗ ಹಾಗಾದ್ರೆ ಯುದ್ಧ ಮಾಡುವುದೇ ಮತ್ತೆ ಇನ್ನು ಬೇರೆ ಏನು? ನಾನು ಕೈಯಲ್ಲಿ ಧನುಷರಾವಳಿಗಳನ್ನು ಹಿಡ್ಕೊಂಡೇ ಬಂದಿದ್ದೇನೆ. ಬಾಸಿಂಗ ಬೇಡ ಅಂತ ಹೇಳುವಂತಹ ನಿರ್ಣಯ ಮೊದಲೇ ಮಾಡಿ ಆಗಿದೆ. ಅನಿವಾರ್ಯವಾದರೆ ಯುದ್ಧವಾದ್ರೆ ಗುರುವಿನೊಡನೆ ಯುದ್ಧಕ್ಕೂ ಸಿದ್ಧನೇ ಎಂಬ ಹಾಗೆ ಬಂದವನು ನಾನು. ಆದ್ರೆ ನನಗೆ ವಿದ್ಯೆ ಕಲಿಸಿದಂತಹ ಈ ಗುರುವಿನಲ್ಲಿ ಯುದ್ಧ ಮಾಡುವ ಮೊದಲು ಶಿಷ್ಯನ ಕರ್ತವ್ಯ ಅಂತೇಳಿ ಒಂದುಂಟು ಸ್ವಾಮಿ. ಯುದ್ಧ ಮಾಡುವ ಮೊದಲು ಎಂತದ್ದು ಕರ್ತವ್ಯ ಅದು? ಹೌದೌದು ಗುರುವರ್ಯ. ಗುರುವೇ ನೋಡು
ಗುರುವರ್ಯ, ಭೀಷ್ಮ, ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇನೋ ಹೌದು. ಆದರೆ ಯುದ್ಧ ಮಾಡುವುದು ಯಾರಲ್ಲಿ ಎಂಬಂತಹ ಕಲ್ಪನೆ ನನಗಿದೆ. ನಾನು ಯಾರಿಂದ ವಿದ್ಯೆಯನ್ನು ಕಲಿತೇನೋ ಆ ಗುರುವಿನೊಡನೆ ನಾನು ಯುದ್ಧಕ್ಕೆ ಸಿದ್ಧನಾಗಬೇಕಾದಾಗ ಯಾವುದೇ ಕಾರ್ಯವಾಗಲಿ ಶ್ರೀ ಗುರುಭ್ಯೋ ನಮಃ, ಗುರು ಗಣಾಧಿಪತಯೇ ನಮಃ, ಹೀಗೆ ಪ್ರಾರಂಭ ಮಾಡುವುದು. ಪರಶುರಾಮ ದೇವರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದವನು. ಭರ್ಗನಿಗೆ ಸಮನಾದಂತಹ ನಿಮ್ಮಲ್ಲಿಯೂ ಕೂಡ ನಾನು ಕಲಿತವನು. ಹಾಗಾದ್ರೆ ಗುರುವಿನಲ್ಲೇ ಯುದ್ಧ ಮಾಡಿ ಜಯವನ್ನು ಸಂಪಾದಿಸಬೇಕು ಅಂತೇಳಿ ಆದ್ರೆ ಗುರುವಿನ ಅನುಗ್ರಹ ಬೇಕೋ ಬೇಡವೋ? ತಂದೆ ತಾಯಿಯರ ಅನುಗ್ರಹವನ್ನು ಪಡೆಯಬೇಕು. ಸತ್ಯವತೀ ದೇವಿಯಿಂದ ಅಪ್ಪಣೆ ಪಡೆದೇ ಬಂದಿದ್ದೇನೆ. ಈಗ ಗುರುವಿನಲ್ಲಿ ಯುದ್ಧ ಮಾಡಬೇಕಾದಂತಹ ಸಂದರ್ಭ ಬಂದಾಗ ನನ್ನ ಗುರುಗಳ ಅನುಗ್ರಹವೂ ಬೇಕೋ ಬೇಡವೋ? ಇಲ್ಲದೆ ಇದ್ರೆ ನನಗೆ ಜಯ ಹೇಗೆ ಸಿಗುತ್ತದೆ? ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ದೇವರೇ. ಏನದು? ಇದೋ ನನ್ನ ಕರದಲ್ಲಿರುವಂತಹ ಕೋದಂಡವನ್ನು, ಧನುಶರಾವಳಿಗಳನ್ನೆಲ್ಲ ನಿಮ್ಮ ಪಾದಮೂಲದಲ್ಲಿರಿಸಿದ್ದೇನೆ. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದೇನೆ. ಗುರುವೇ, ನಿನ್ನಳು ಸಮರಗೈಯುವೆನು. ನೀನು ಯಾವ ವಿಚಾರಗಳನ್ನು, ಯುದ್ಧ ವಿದ್ಯೆಯನ್ನು ನನಗೆ ಬೋಧಿಸಿದ್ದೀರೋ ಅದೇ ವಿದ್ಯೆಯನ್ನು ನಿಮ್ಮ ಮೇಲೆ ಪ್ರಯೋಗಿಸಬೇಕು ಅಂತೇಳಿ ಆದ್ರೆ ನಿಮ್ಮ ಅಪ್ಪಣೆ ನನಗೆ ಬೇಕು. ಆದ್ದರಿಂದ ನನಗೆ ಅನುಗ್ರಹಿಸಬೇಕು. ಅನುಗ್ರಹ ಮಾಡುವಾಗ ಪರಮ ಕರುಣಾ ಸಿಂಧು ನೀವು. ಹಾಗಾಗಿ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಬೇಕು. ಹೇಗೆ? ಈಗ ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡುವುದು ಅದು ಸಂಪ್ರದಾಯವೇ ಹೌದು. ಈಗ ಗುರುಗಳಾದಂತಹ ನಿಮಗೆ ನಾನಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ ಅಂತೇಳಿ ನಮಸ್ಕರಿಸಿದಾಗ ನೀವು ಹರಸಿದ್ದೀರಿ. ಈಗಲೂ ಹಾಗೆ ನಿಮ್ಮ ಮೇಲೆ ಬಾಣ ಪ್ರಯೋಗಿಸಬೇಕು ಅಂತೇಳಿ ಆದಾಗ ನಿಮ್ಮ ಅನುಗ್ರಹ ನನಗೆ ಬೇಕು. ಅನುಗ್ರಹಿಸುವಾಗ ನಿಮ್ಮ ವೈರಿಸ್ಥಾನದಲ್ಲಿದ್ದು ನಾನು ಯುದ್ಧ ಮಾಡ್ತೇನೆ ಅಂತೇಳಿ ಭಾವಿಸಬಾರದು. ಮತ್ತೆ ನಿಮ್ಮ ಶಿಷ್ಯನಾಗಿ ನಿಮ್ಮೊಡನೆ ಯುದ್ಧ ಮಾಡ್ತೇನೆ ಅಂತೇಳಿ ತಿಳಿದು ನನಗೆ ಅನುಗ್ರಹವನ್ನು ಮಾಡಬೇಕು. ಅದಕ್ಕಾಗಿಯೇ ಪಾದಮೂಲದಲ್ಲಿ ನನ್ನ ಬೇಡಿಕೆ ಇಷ್ಟೇ. ಹರಸುವುದು ಎನಗೆ ಜಯವಾಗುವಂದದಿ. ನಮ್ಮ ನಿಮ್ಮ ನಡುವೆ ನಡೆಯುವಂತಹ ಯುದ್ಧದಲ್ಲಿ ಈ ಭೀಷ್ಮನಿಗೆ ಜಯವಾಗಲಿ ಅಂತೇಳಿ ಒಂದು ತುಂಬು ಮನಸ್ಸಿನಿಂದ ನೀವು ಆಶೀರ್ವದಿಸಿರಿ ಅಂತೇಳಿ ಆದ್ರೆ ಮರು ಕ್ಷಣದಲ್ಲಿ ಧನುಷರವನ್ನೆತ್ತಿ ನಾನು ಯುದ್ಧಕ್ಕೆ ತೊಡಗುತ್ತೇನೆ. ಅನುಗ್ರಹಿಸಬೇಕು. ಆಯ್ತಾ? ಇನ್ನಾದ್ರೂ ಹೇಳಲಿಕ್ಕೆ ಉಂಟಾ ಏನಾದ್ರು? ಅಲ್ಲ, ಇನ್ನು ಇಷ್ಟು ಹೇಳಿದ್ರೆ ಸಾಕಲ್ಲ. ಏನು ಅಂತೇಳಿ ಆಶೀರ್ವಾದ ಮಾಡಬೇಕು? ನನಗೆ ಜಯವಾಗಲಿ, ಶಿಷ್ಯನಿಗೆ ಜಯವಾಗಲಿ ಅಂತೇಳಿ. ಯಾರು? ಗುರು ಆದವ ನಾನು ಆಶೀರ್ವಾದ ಮಾಡಬೇಕಾ? ಅಂದ್ರೆ ನನ್ನ ಕುತ್ತಿಗೆಯನ್ನ ತರಿ ಅಂತೇಳಿ ಒಡ್ಡಿಸಿ ಕೊಡಬೇಕಾ? ನನಗೆ ನನ್ನ ಗುರುವಿನ ಮಾತನ್ನು ಮೀರುವುದಕ್ಕಾಗುವುದಿಲ್ಲ, ಆದರೂ ಮೀರಬೇಕಾಗ್ತದೆ, ಅನಿವಾರ್ಯ ಅಂತೇಳಿ ಆದಾಗ ಒಂದು ವೇಳೆ ನಾನು ಬಾಣ ಪ್ರಯೋಗ ಮಾಡಿದ್ರೆ ನಿಮಗೆ ತಾಗಿದ್ರೆ ಗುರುವಿಗೆ ಹೊಡೆದಂತಹ ಪಾಪ ನನಗೆ ಬರಬಾರದು. ಏನು? ಅದಕ್ಕಾಗಿ ಧರ್ಮದ ಉದ್ದೇಶಕ್ಕಾಗಿ, ಕೊಟ್ಟ ಮಾತಿನ ಫಲಿತೆಗಾಗಿ ನಾನು ಮಾಡುವಂತಹ ಯುದ್ಧದಲ್ಲಿ ನನಗೆ ಜಯ ಸಿಗಬೇಕು ಅಂತೇಳಿ ಒಂದು ಆಶೀರ್ವಾದ ಮಾಡಿ. ನಿನಗೆ ಜಯ ಸಿಗಬೇಕು ಅಂತ ಹೇಳಿದ್ರೆ ನನಗೆ ಸೋಲಾಗಬೇಕು ಅಂತೇಳಿ ಅಲ್ವಾ ಅದರ ಅರ್ಥ? ನಾನು ಯಾಕೆ ಹೇಳ್ತೇನೆ? ನಾನು ಏನು ಅಂತ ಹೇಳಿ ಗ್ರಹಿಸಿದೆ, ನಿನಗೆ ಜಯ ಸಿಗ್ತದೆ ಅಂತೇಳಿ ಯೋಚನೆ ಮಾಡಿದ್ಯಾ? ನಾನು ಏನು ಗೊತ್ತಾ, ಹಿಂದೆ 21 ಬಾರಿ ¡Viva
ಅಮ್ಮಿನಿಂದ. ಆ. ಗುರು ಏನು ಹೇಳಿದ್ರು ಕೂಡ ಅದಕ್ಕೆ ತಿರಸ್ಕಾರವಾಗಿ ಗುರುವೇ ನಿಮ್ಮೊಡನೆ ಯುದ್ಧಕ್ಕೆ ನಿಲ್ತೇನೆ ಎನ್ನುವಂತ ಮಾತನಾಡ್ತಾ ಇದೆಯಲ್ಲ. ಆಗ ಹೇಳಿದ್ದು ನನ್ನೊಡನೆ ದೂರಕ್ಕೆ ನಿಲ್ಲು ಎಂಬುದಾಗಿ ಕೊನೆಯ ಕ್ಷಣದಲ್ಲಿ ಆದ್ರೂ ನೀನು ಒಪ್ಪಿಕೊಳ್ತೀಯ ಎನ್ನುವಂತಹ ದೃಷ್ಟಿಯಿಂದ. ಈಗ ನೀನು ಹೇಳ್ತಿರುವುದೇನು, ನನಗೆ ಜಯವನ್ನು ಒದಗಿಸುವಂತೆ ಹರಸಿ ಗುರುಗಳೇ ಎಂಬುದಾಗಿ ಅಲ್ವೇ? ಈ ಗುರು ಏನೂ ಅಲ್ಲ ಅಂತ ಹೇಳಿ ನೀನು ತಿಳಿದಿದ್ಯಾ? ಹಿಂದೆ ಕಾರ್ತಿವೀರ್ಯಾರ್ಜುನ ಪ್ರಕರಣದಲ್ಲಿ ನನ್ನ ಅಪ್ಪನನ್ನೇ ಕೊಂದಂತಹ ಕಾರ್ತಿವೀರ್ಯಾರ್ಜುನ ಯಾವುದಕ್ಕಾಗಿ? ಆ ಕಾಮಧೇನುವಿಗಾಗಿ ಕೊಂಡು ಹೋಗಿದ್ದಾನಲ್ಲ, ಅವನನ್ನ ಕೊಂದು ಈ ಕ್ಷತ್ರಿಯರು ಇರಬಾರದು ಎನ್ನುವಂತಹ ದೃಷ್ಟಿಯಿಂದ ಭೂಮಿಗೆ 21 ಬಾರಿ ಪ್ರದಕ್ಷಿಣೆ ಬಂದು ಎಲ್ಲಾ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಿದಂತಹ ಈ ಪರಶುರಾಮನ ಜೊತೆಗೆ ನೀನು ಯುದ್ಧಕ್ಕೆ ನಿಲ್ತೀಯ? ನನ್ನ ಸಕಲ ವಿದ್ಯೆಯನ್ನು ನಿನಗೆ ದಾರಿ ಎರೆದಿದ್ದೇನೆ ಎನ್ನುವಂತ ಹಮ್ಮ ಇರಬಹುದು ನಿನಗೆ, ಆದ್ರೆ ನನ್ನ ಭುಜಬಲದ ಕೌಶಲ್ಯ ಏನು ಕಡಿಮೆ ಆಗಿಲ್ಲ, ಕೌಶಲ್ಯ ಇನ್ನೂ ಕೂಡ ಇದೆ. ನೀನು ಮುಂದೆ ಬರ್ತೀಯಾ? ಯುದ್ಧ ಮಾಡ್ತೀಯಾ? ಸಾಧ್ಯ ಉಂಟಾ ನಿನಗೆ? ನನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಏನು ಅಂತೇಳಿ ಯೋಚನೆ ಮಾಡಿದೆ? ಇದು ಗುರುಗಳು ಹಳೆ ಕಥೆಯನ್ನು ಹೇಳಿ ಶಿಷ್ಯನನ್ನು ಹೆದರಿಸೋದಲ್ವ? ನಿನಗೆ ಇದೇ ಕಾಣ್ತದಲ್ಲ ಹೆದರಿಸುವುದು ಎನ್ನುವಂತದ್ದು. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ನೀವು ಮಾಡಿದ್ದೀರಿ. ಹೌದು. ಕಾರ್ತಿವೀರ್ಯನ ಮೇಲೆ ದ್ವೇಷ, ಅವನ ವಂಶಸ್ಥರ ಮೇಲಿನ ದ್ವೇಷ. ಅದಕ್ಕಾಗಿ ಆವಾಗ ಯಾರಿದ್ರು? ನಾನು ಆವಾಗ ಇದ್ದನ ಅಲ್ಲ, ನೀನಿರ್ಲಿಲ್ಲ. ನಾನಿರ್ಲಿಲ್ಲ. ಮತ್ತೆ ಜನಿಸಲಿಲ್ಲ ಭೀಷ್ಮ. ಗುರುವರ್ಯ, 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದ್ದೀರಿ, ದುಷ್ಟ ಕ್ಷತ್ರಿಯರ ತಲೆ ಕಡಿದಿದ್ದೀರಿ. ಹೌದು. ಕಾರಣ ಏನು? ಕಾರ್ತವೀರ್ಯಾರ್ಜುನನ ವಂಶಸ್ಥರು ಯಮದಗ್ನಿ ಮುನಿಗಳು ಕೋಪ ಬಿಟ್ಟಂತಹ ಕಾಲದಲ್ಲಿ ಅವರ ತಲೆಯನ್ನು ಕಡಿದ್ರು. ಅದಕ್ಕಾಗಿ ನೀವು ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರಾದಂತಹ ಕಾರ್ತವೀರ್ಯಾರ್ಜುನರ ವಂಶಸ್ಥರನ್ನು ತಲೆ ಕಡಿದ್ರಿ. ಧರೆಯಲ್ಲಿರುವಂತಹ ಕ್ಷತ್ರಿಯರೆಲ್ಲರೂ ದುಷ್ಟರು ಎಂಬ ನೆಲೆಯಿಂದ ಅವರನ್ನು ವಧಿಸಿದ್ರಿ ನೀವು. ಹೌದು. ಗುರುಗಳೇ, ಏನು ಮಾಡೋಣ? ಈ ಭೀಷ್ಮ ಹುಟ್ಟಿದ್ದು ಸ್ವಲ್ಪ ತಡವಾಗಿ ಹೋಯಿತು. ಓಹೋ. ನಾನು ಕ್ಷತ್ರಿಯನೇ, ಚಂದ್ರವಂಶದ ರಸಕುಮಾರ ನಾನಾಗಿದ್ದೆ. ನೀವು ದಿಗ್ವಿಜಯ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಈ ಭೀಷ್ಮ ಒಂದು ವೇಳೆ ಜನಿಸಿದ್ದಿದ್ರೆ 21 ಬಾರಿ ಅಲ್ಲ, ಒಂದೇ ಬಾರಿಗೆ ಮುಗಿಸಿಬಿಡ್ತಾ ಇದ್ದೆ ನಾನು. ಯಾಕೆ? ನಾವು ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೆಯುತ್ತಾ ಇದ್ದೇವೆ. ಅಧರ್ಮದ ಹಾದಿಯನ್ನು ಹಿಡಿದಿಲ್ಲ, ತಿಳಿದು ಅಪರಾಧವನ್ನು ಮಾಡಿಲ್ಲ. ಅವರು ಜಮದಗ್ನಿ ಮುನಿಗಳ ತಲೆಗಳನ್ನು ಕಡಿದ್ರು. ಆ ಕಾರಣಕ್ಕಾಗಿ ಅವರನ್ನು ನೀವು ಕೊಂದಿರಿ, ಕ್ಷತ್ರಿಯರ ವಧೆಯನ್ನು ಮಾಡಿದ್ರಿ. ಗುರುಗಳೇ, ನಾನು ತಪ್ಪೆಸಗಿದ್ದಿಲ್ಲ, ನೀವು ಹೇಳಿದ ಮಾತನ್ನು ಮೀರಿದ್ದೂ ಇಲ್ಲ. ನೀವೇ ನನಗೆ 2 ಅವಕಾಶವನ್ನು ಕೊಟ್ಟದ್ದು. ನೀವೇ ಕೊಟ್ಟದ್ದು, ನಾನಾಗಿ ಪಡೆದದ್ದಲ್ಲ. ಒಂದು, ಮದುವೆಯಾಗುವುದಕ್ಕೆ ಬಾಸಿಂಗ ಕಟ್ಟಿ ಬರಬೇಕು. ಇಲ್ಲದೆ ಇದ್ರೆ ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿ ಬರಬೇಕು. ಯಾವುದಾದ್ರೂ ನೀವು ಒಂದೇ ವಿಚಾರ ಪ್ರಸ್ತಾಪ ಮಾಡಿದ್ದಲ್ಲ. ಒಂದೋ ಅದು, ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅನುಮಾನ ಇತ್ತು, ಭೀಷ್ಮ ಮದುವೆಯಾಗುವುದಕ್ಕೆ ಒಪ್ಪಲಿಕ್ಕಿಲ್ಲ, ಹಾಗಾಗಿ ಏನು ಮಾಡುವುದು? ಯುದ್ಧಕ್ಕಾಗಿ ಸಿದ್ಧನಾಗಿ ಬರಲಿ ಅಂದ್ರೆ ನಿಮಗೆ ಮೊದಲೇ ಗೊತ್ತುಂಟು ಭೀಷ್ಮ ಮದುವೆ ಆಗೋದಿಲ್ಲ. ನಾನು ಹೇಳಿದ್ರಲ್ಲ, 3 ಮೂರ್ತಿಗಳು ಹೇಳಿದ್ರು ಭೀಷ್ಮ ಮದುವೆ ಆಗಲಿಕ್ಕಿಲ್ಲ ಅಂತೇಳಿ, ಸತ್ಯ ನಿಮಗೆ ಗೊತ್ತು. ಆದ್ದರಿಂದಲೇ ಯುದ್ಧಕ್ಕಾಗಿ ನೀವು ಆಹ್ವಾನ ಕೊಟ್ಟವರು. ಹಾಗಾಗಿ ಈಗ ಗುರುವಾಕ್ಯ, ಅದು ಗುರುವಾಕ್ಯವೇ ಅಲ್ವಾ? ಈಗ ಬಾಸಿಂಗ ಕಟ್ಟಿಕೊಂಡು ಬರಬೇಕು, ಇಲ್ಲದಿದ್ರೆ ಮದುವೆಯಾಗಬೇಕು, ಅದು ಅಥವಾ ಇದು ಆಯ್ಕೆ ನನ್ನದು. ನಾನು ಯುದ್ಧವನ್ನೇ ಆಯ್ಕೆ ಮಾಡಿದ್ದೇನೆ, ಧನುಷರವನ್ನೇ ಹಿಡಿದು ಬಂದಿದ್ದೇನೆ. ಹಾಗಾಗಿ ಗುರುವಾಕ್ಯವನ್ನು ಉಲ್ಲಂಘಿಸಿದಂತಹ ಪಾಪ ನನಗೆ ಬರೋದಿಲ್ಲ. ಅಂಬಾ ಪ್ರಕರಣದಲ್ಲಿ ನೀವು ಪಕ್ಷಪಾತ ಧೋರಣೆಯನ್ನು ಮಾಡುತ್ತಾ ಇದ್ದೀರಿ. ಏನಾದರೂ ಮಾಡಿ ಅಂಬೆಯನ್ನು ಭೀಷ್ಮನ ಕೊರಳಿಗೆ ಕಟ್ಟಬೇಕು ಅಂತೇಳಿ ನಿಮಗುಂಟೋ? ಇರಲಾರದು. ಈ ಭೀಷ್ಮ ನಾನು ಕಲಿಸಿದಾಗ ಇವ ದೇವವ್ರತನಾಗಿದ್ದ, ಈಗ ಭೀಷ್ಮನಾಗಿದ್ದಾನಲ್ಲ, ನೋಡೋಣ ಈ ಭೀಷ್ಮ ಏನು ಅಂತೇಳಿ.
ಎಂಬ ಕಾರಣಕ್ಕಾಗಿ ಅಂಬಾ ಪ್ರಕರಣವನ್ನು ಭೀಷ್ಮನ ಮನೆಯಂಗಳಕ್ಕೆ ನೀವು ಎಳೆದು ತಂದಿದ್ದೀರಿ. ನಿಮ್ಮ ದಿಗ್ವಿಜಯ ಕಾಲದ ಕಥೆ ಹೇಳುವುದು ಬೇಡ. ಅಂದು ಭೀಷ್ಮನಿರಲಿಲ್ಲ, ಆದ್ದರಿಂದ ನಿಮ್ಮ ಕಾರ್ಯ ಫಲಿತವಾಯಿತು. ಇಂದು ನಾನು ಹೆದರೋದಿಲ್ಲ. ನಿಮ್ಮ ಯುದ್ಧದ ದಾಹವನ್ನು ಇಲ್ಲಿಗೆ ನಿಲ್ಲಿಸಿಯೇನು? ಅಂಬೆ ಪ್ರಕರಣವನ್ನ ನಾನು ಮನೆ ಅಂಗಳಕ್ಕೆ ಎಳೆದು ತಂದದ್ದಲ್ಲ, ಅದಾಗಿಯೇ ತಂದದ್ದು, ನೀನೇ ಉಂಟು ಮಾಡಿದ್ದು. ಅದಲ್ಲದೆ ಏನು ಹೇಳಿದೆ ನೀನು? ಏನು? ಅಂದು ನೀನು ಹುಟ್ಟಿರ್ಲಿಲ್ಲ ಅಂತ ಇಲ್ಲ. ಹುಟ್ಟಿರ್ತಿದ್ರೆ ಈ ಪ್ರಕರಣವೇ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನ ಬಾಣಕ್ಕೆ ಗುರಿಯಾಗಿ ನೀನು ಯಾವಾಗಲೂ ಯಮಲೋಕ ಸೇರ್ತಾ ಇದ್ದಿ. ಆದ ಕಾರಣ ಈಗ ಮತ್ತೆ ಇನ್ನು ಬಾಸಿಂಗದ ಪ್ರಕರಣದಲ್ಲಿ 2 ಆಯ್ಕೆಯನ್ನ ಕೊಟ್ಟಿದ್ದೇನೆ ಎನ್ನುವಂತಹದ್ದು. ಅಂದ್ರೆ ನಿನ್ನ ಮದುವೆಗೆ ಬೇಕಾಗಿ ಬಾ ಎನ್ನುವಂತಹ ದೃಷ್ಟಿಯಿಂದ 2 ಆಯ್ಕೆ ಅಂತ ಹೇಳಿದ್ರೆ ಏನರ್ಥ? ಒಂದು, ಮಗುವಿಗೆ ಇಂತಹ ಕೆಲಸವನ್ನ ಮಾಡು ಎನ್ನುವಂತಹದ್ದು, ಆವಾಗ ಮಾಡದಿದ್ರೆ ನೋಡು ಎನ್ನುವಂತದ್ದು. ಇನ್ನೊಂದು, ಕೈ ಎತ್ತಿದ್ರೆ ಅಥವಾ ದೊಡ್ಡ ಕಣ್ಣು ಮಾಡಿದ್ರೆ ಏನಾದ್ರೂ ಅರ್ಥ? ಹೆದರಿಕೆ ಉಂಟು ಎನ್ನುವಂಥದ್ದು. ಇಲ್ಲಿ ನಿನಗೆ ಹೇಳಿದ್ದು ನಾನು ಬಾಸಿಂಗವನ್ನು ಕಟ್ಟಿಕೊಂಡು ಬಾ ಅಂತ ಹೇಳಿದ್ರೆ ಇವಳನ್ನ ವರಿಸ್ಲಿಕ್ಕೆ ಬಾ ಎನ್ನುವಂಥದ್ದು. ಬಾರದಿದ್ರೆ ಯುದ್ಧೋಚಿತವಾದಂತಹ ವ್ಯವಸ್ಥೆಯಲ್ಲಿ ಬಾ ಎನ್ನುವಂಥದ್ದು. ಯಾಕೆ? ಈ ಹೆದರಿಕೆಯಿಂದ ಆದರೂ ನೀನು ಬಾಸಿಂಗವನ್ನು ಕಟ್ಟಿಕೊಂಡು ಬರ್ತೀಯ ಅಂತೇಳಿ. ಇನ್ನು ಒಂದುಂಟು, ನಿನಗೆ ಬಾಸಿಂಗದ ಸಮಸ್ಯೆ ಉಂಟಲ್ಲ, ಬಾಸಿಂಗದ ವ್ಯವಸ್ಥೆ ಇಲ್ಲಿ ಮಾಡುವ. ಇಷ್ಟೆಲ್ಲ ಮಾಡಿ ಆಯ್ತಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಉಂಟು. ಈಗ ಬೇರೆ ಏನೂ ಅಲ್ಲ, ಸೋತು ಶರಣಾಗಿ ಅವಳನ್ನ ಮದುವೆ ಆಗು. ಗುರುಗಳೇ, ಅದಲ್ಲ ಅಂತೇಳಿ ಆದ್ರೆ ಗುರುಗಳೇ, ಒಂದು ವಿಚಾರ ನೀವು ಆಲೋಚನೆ ಮಾಡಬೇಕು. ಏನು? ಯುದ್ಧಕ್ಕೆ ಸಿದ್ಧನಾಗಬೇಕು ಅಂತೇಳಿ ಹೇಳಿದ್ರಿ. ಈಗ ನಾನು ಯುದ್ಧ ಮಾಡಿದೆ, ನಿಮ್ಮ ಉದ್ದೇಶ ಏನು? ಅಂಬೆಯನ್ನು ಭೀಷ್ಮನಿಗೆ ಮದುವೆ ಮಾಡಿಸುವುದು. ಹೌದು. ಅಲ್ಲ ಅಂತೇಳಿ ಆದ್ರೆ, ಆಗ್ಲಿಲ್ಲ ಅಂತೇಳಿ ಆದ್ರೆ, ಈಗ ಯುದ್ಧದಲ್ಲಿ ನಾನು ಸೋತೆ ಅಂತೇಳಿ ಇಟ್ಟುಕೋ, ಪ್ರಶ್ನೆ ಇಲ್ಲ. ಅಲ್ಲ, ಕ್ಷತ್ರಿಯನಿಗೆ ಸೋಲಿಲ್ಲ, ಮರಣ ಮಾತ್ರ. ಅಲ್ಲ, ಏನೇನು ಅಂತ ತೀರ್ಮಾನ ಆಗ್ಲಿ ಮತ್ತೆ. ಅಲ್ಲ, ತೀರ್ಮಾನ ಆಗೋದಲ್ಲ, ಈಗ ಮರಣ ಮಾತ್ರ. ಭೀಷ್ಮನಿಗೆ ಮರಣವೂ ಇಲ್ಲ. ಅದು ನೀವೆಣಿಸಿದಂತೆ ಬರುವುದಿಲ್ಲ, ನಾನೆಣಿಸಿದಂತೆ ಬರುವುದು. ನೋಡೋಣ ಏನು. ಈಗ ಒಂದು ವೇಳೆ ನಾನು ನಿಮ್ಮನ್ನೇ ಸೋಲಿಸಿದೆ ಅಂತೇಳಿ ಇಟ್ಟುಕೊಳ್ಳೋಣ, ಆಗ ಅಂಬಾ ಪ್ರಕರಣ ಎಲ್ಲಿಗೆ ಹೋಗ್ತದೆ? ನೋಡು, ಈಗ ನೀನು ನನ್ನನ್ನು ಸೋಲಿಸ್ತೀಯಾ, ನಾನು ನಿನ್ನನ್ನ ಸೋಲಿಸ್ತಾನೆ ಅಂತೇಳಿ ಮಾತಾಗಿದಲ್ಲ. ಬಾ ಮುಂದೆ ಯುದ್ಧಕ್ಕೆ ಅಂತೇಳಿ ನೋಡೋಣ. ಯುದ್ಧಕ್ಕೆ ಅಂತಲೇ ಮುಂದೆ ಬಂದಿದೆಯಲ್ಲ, ಇನ್ನು ಯಾಕೆ ಯೋಚನೆ ಮಾಡುವಂತದ್ದು? ಈ ರೀತಿಯಲ್ಲಿ ಶಿಷ್ಯನವರು ಗುರುವಿನ ಎದುರೇ ಬಂದು ಯುದ್ಧಕ್ಕೆ ನಿಂತು, ಬನ್ನಿ ನೀವು ಮುಂದೆ ಯುದ್ಧಕ್ಕೆ, ಹರಸಿ ನನಗೆ ಎನ್ನುವಂತದ್ದು ವಿಚಿತ್ರವಾದರೂ ಸತ್ಯ. ಆದ ಕಾರಣ ಇನ್ನು ಬೇರೇನು ಮಾತಿಲ್ಲ, ಯುದ್ಧಕ್ಕೆ ನಿನಗೆ ಆಹ್ವಾನ ಕೊಟ್ಟಾಗಿದೆಯಲ್ಲ, ಮತ್ತೇನು ನೋಡ್ತಾ ಇದ್ದಿ? ಹಾಗಾದ್ರೆ ಕ್ಷತ್ರಿಯರಿಗೂ ಬ್ರಹ್ಮಕುಲಕ್ಕೂ ಯುದ್ಧ ನಡೆದರೆ ಯಾರು ಗೆಲ್ಲುವುದು? ಈ ಮೊದಲು ಕೆಲವು ಬಾರಿ ಅದು ಪ್ರದರ್ಶನ ಆಗಿ ಹೋಗಿದೆ, ಅದರ ಫಲಿತಾಂಶವೂ ಬಂದಿದೆ. ಅಯೋಧ್ಯೆಯ ಚಕ್ರವರ್ತಿಯಾದಂತಹ ಕೌಶಿಕ ಮಹಾರಾಜ, ಕ್ಷಾತ್ರ ದೇಶದವನು, ಯುದ್ಧಕ್ಕಾಗಿ ವಸಿಷ್ಠರನ್ನು ಎದುರಿಸಿ ಗೆಲ್ಲಲಾರದೆ ಹಠ ಸಾಧನೆಯಿಂದ ಆಮೇಲೆ ವಿಶ್ವಾಮಿತ್ರರಾದಂತಹ ವಿಚಾರ ನಿಮಗೆ ಗೊತ್ತು, ನಮಗೂ ಗೊತ್ತು. ಅದೇ ಪ್ರಕಾರ ನೀವು ಏನಾಗಿದ್ದೀರಿ, ನೀವೇನು ಮಾಡಿದ್ದೀರಿ ಎಂಬ ವಿಚಾರ ಹೇಳಬೇಕು. ನಾನು ರಾಮ
ಪರಾಕ್ರಮಿಗಳು. ಬ್ರಾಹ್ಮಣರಿಗೆ ಬೇಕಾಗಿ ಭೂಮಿಯನ್ನು ದಾನಬೇಡಿ ಪಡೆದವರು ನೀವು. ಸ್ವಸಾಮರ್ಥ್ಯದಿಂದ, ನಿಮ್ಮ ತಪಶಕ್ತಿಯಿಂದ. ಕ್ಷತ್ರಿಯರ ತಲೆಗಳನ್ನು ಕಡಿದ ಮೇಲೆ ಅದಕ್ಕಂಟಿಕೊಂಡಂತಹ ರಕ್ತದ ಕಲೆ ಅಷ್ಟು ಮಾತ್ರವಲ್ಲ, ತಾಯಿಯ ತಲೆ ಕಡಿದಂತಹ ಪಾಪ ಪರಿಹಾರ ಹೇಗೆ, ತಂದೆಯಿಂದಲೇ ವರ ಪಡೆದು ನೀವು ಹೊರಟವರು. ಸಮುದ್ರದಲ್ಲಿ ಪರಶುವನ್ನು ಮುಳುಗಿಸಿ ರಕ್ತವನ್ನು ತೊಳೆದು ಬ್ರಹ್ಮಕುಲಕ್ಕೆ ಬೇಕಾಗಿ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಅಲ್ಲಿಯವರೆಗಿನ ಭೂಮಿಯನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡಿದವರು. ಹೌದು ಗುರುವರ್ಯ, ಅಸಾಮಾನ್ಯ ಪರಾಕ್ರಮಿಗಳು ನೀವು. ನಿಮಗೊಂದು ಕತೆ ನೆನಪಿರಬಹುದು, ಇಲ್ಲ ಅಂತೇಳಿಲ್ಲ. ಈಗ ನನ್ನೊಡನೆ ಹೋರಾಟಕ್ಕಾಗಿ ಅನಿವಾರ್ಯವಾದರೆ ಕೊಡಲಿ ಹಿಡಿದು ಬರಬಹುದು ಅಂತೇಳಿ ಒಂದು ನಿಯಮವನ್ನು ನೀವೇ ರೂಪಿಸಿಕೊಂಡಿದ್ದೀರಿ. ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಕಂಟಕ ಬಂದಾಗ ಅನಿವಾರ್ಯವಾದರೆ ಕೊಡಲಿ ಹಿಡಿತೇನೆ. ಮೊದಲು ಕೊಡಲಿಯನ್ನು ಬಿಟ್ಟವರು ನೀವು. ಜನಕರಾಯನ ಸ್ವಯಂವರ ಮಂಟಪದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಹರಿಗೆ ಮದುವೆಯಾದ ಮೇಲೆ ಈ ಮದುವೆಯ ಮರುದಿಬ್ಬಣ ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ರಾಮನ ಭೇಟಿ ಆಗಿತ್ತು ನಿಮಗೆ. ಹೌದು. ರಾಮ ಕ್ಷತ್ರಿಯ, ನನ್ನಂತೆ. ನಾನು ಹೇಗೆ ಶಂತನು ಪುತ್ರನ, ರಾಮ ದಶರಥ ಪುತ್ರ. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದೇನೆ ಅಂತೇಳಿ ಹೆಗ್ಗಳಿಕೆ ಹೇಳಿಕೊಂಡ್ರಿ ನೀವು. ದಶರಥ ಚಕ್ರವರ್ತಿಯನ್ನು ಏನು ಮಾಡುವುದಕ್ಕೂ ಆಗಲಿಲ್ಲ. ರಾಮನ ಮದುವೆ ದಿಬ್ಬಣ ಅಯೋಧ್ಯೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ನಿಮಗೆ ಬಂದದ್ದು ಕೋಪ. ಶಿವಧನುಸ್ಸನ್ನು ಮುರಿದರೆ ರಾಮ, ಹಾಗಾದ್ರೆ ರಾಮನಿಗೆ ತಕ್ಕ ಶಾಸ್ತಿ ಮಾಡಬೇಕು ಎಂಬ ಕಾರಣಕ್ಕಾಗಿ ರಾಮನನ್ನು ಎದುರಿಸಿದ್ರಿ. ರಾಮನೊಡನೆ ಹೋರಾಟಕ್ಕಿಳಿದ್ರಿ. ಆದರೆ ರಾಮನ ಪರಾಕ್ರಮದ ಮುಂದೆ ನಿಮ್ಮ ಶಕ್ತಿ ಸಾಮರ್ಥ್ಯ ಏನೂ ನಡೆಯಲಿಲ್ಲ. ನಿಮಗಿರುವಂತಹ ಶಕ್ತಿ ಸಾಕಾಗಲಿಲ್ಲ. ಕೊನೆಗೆ ರಾಮನನ್ನು ಮೆಚ್ಚಿ ನಿಮ್ಮ ಕೈಯಲ್ಲಿರುವಂತಹ ವೈಷ್ಣವ ಧನುಸ್ಸನ್ನೇ ರಾಮನಿಗೆ ಕಾಣಿಕೆಯಾಗಿ ಕೊಟ್ಟವರು ನೀವು. ಇನ್ನು ಧರೆಯ ಆಗು ಹೋಗುಗಳನ್ನು ನೋಡಿಕೊಳ್ಳುವುದಕ್ಕೆ ನೀನಿದ್ದಿ. ಅವನನ್ನು ಒಪ್ಪಿ ನೀವು ತಪಸ್ಸಿಗೆ ಹೋದವರು. ಎಂತಹ ಒಂದು ಅನುಕರಣೀಯ ವ್ಯವಹಾರ ಅದು ಅಲ್ವಾ? ಧರೆಯ ಆಗು ಹೋಗುಗಳನ್ನು ರಾಮನಿಗೆ ಒಪ್ಪಿಸಿ ನೀವು ಹೊರಟವರು. ಈ ಪ್ರಪಂಚದ ವ್ಯವಹಾರ ಯಾವುದೂ ಬೇಡ. ಅದಕ್ಕಾಗಿಯೇ ನನಗೇನು ತಿಳಿದಿದೆಯೋ ಅದನ್ನು ಉತ್ತಮ ಕ್ಷತ್ರಿಯರಿಗೆ ಬೋಧಿಸಿ ಆ ಮೂಲಕವಾಗಿ ಈ ಧರೆಯಲ್ಲಿ ಧರ್ಮವನ್ನು ಉದ್ಧರಿಸುವಂತಹ ಕಾರ್ಯಕ್ಕೆ ನೀವು ಕೈ ಹಾಕಿದವರು. ಸರಿ. ಅದು ಕೂಡ ಆಯ್ದ ಶಿಷ್ಯರಿಗೆ ಮಾತ್ರ. ನಾನು ಅದರಲ್ಲಿ ಒಬ್ಬ. ಈಗ ಅಂಬೆಗೆ ಬೇಕಾಗಿ ನಿಮ್ಮ ಈ ಶಿಷ್ಯನನ್ನೇ ಎದುರಿಸುವುದಕ್ಕೆ, ಶಿಕ್ಷಿಸುವುದಕ್ಕೆ ಮುಂದೆ ಬಂದಿದ್ದೀರಿ. ಆದ್ರಿಂದ ಹೇಳುತ್ತಾ ಇದ್ದೇನೆ, ಅಂದು ರಾಮನಲ್ಲಿ ಹೋರಾಡಿ ನಿಮ್ಮ ತೇಜವನ್ನು ಕಳಕೊಂಡ್ರಿ. ಇಂದು ಆದ್ರೆ ರಾಮ ನಿಮ್ಮ ಶಿಷ್ಯನೇನೂ ಅಲ್ಲ, ಅವ ವಿಶ್ವಾಮಿತ್ರರ ಶಿಷ್ಯ. ಇಂದು ನಿಮ್ಮ ಶಿಷ್ಯನಾದಂತಹ ಈ ಭೀಷ್ಮನ ಮುಂದೆ ಅಂಬೆಯ ಪ್ರಕರಣಕ್ಕೆ ಬೇಕಾಗಿ ಹೋರಾಟವನ್ನು ಮಾಡಿ ನಿಮಗೆ ಇದ್ದಂತಹ ಆ ಕೀರ್ತಿ ಕಳಶವನ್ನು ಕಳ್ಕೊಳ್ಳಬೇಕಾದಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತೇಳಿ ಎಚ್ಚರಿಕೆ ಹೇಳ್ತಾ ಇದ್ದೇನೆ ನಾನು. ಹೌದು. ಓಹೋ, ಅಂದು ನನ್ನ ತೇಜವನ್ನ ಕಳಕೊಂಡೆ ಎನ್ನುವುದು ಸರಿಯಲ್ಲ. ಯುದ್ಧ ಮಾಡಿದ್ದೇನೆ. ಯುದ್ಧ ಮಾಡಿದ್ರೆ ಆವಾಗ ಅವನು ಅವತರಿಸಿದ ಆ ಹೊತ್ತಿಗೆ ಸಂಕಲ್ಪ, ಅದು ಅವನ ಸಂಕಲ್ಪ. ಅವನ ಸಂಕಲ್ಪದಾಗೆ ನಾನು ಬಿಟ್ಟಿದ್ದೇನೆ. ಮತ್ತೆ ನಾನು ತಪಸ್ಸಿಗಾಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿದ್ದೇನೆ. ಜೊತೆಗೆ ಕೆಲವು ಮಂದಿ ಶಿಷ್ಯರು, ನಿನ್ನಂತಹ ಶಿಷ್ಯರಿಗೆ ಬೋಧಿಸಿದ್ದೇನೆ. ಅದೀಗೆ ತಪ್ಪಾಯ್ತು ಅಂತೇಳಿ ಅನ್ನಿಸ್ತಾ ಉಂಟು. ಆ ಶಿಷ್ಯನೇ ಇಲ್ಲಿ ಬಂದು ಪ್ರಶ್ನಿಸ್ತಾ ಇದ್ದಾನೆ. ಇನ್ನು ಮುಂದೇನೂ ಬೇರೇನೂ ಅಲ್ಲ. ಹಾಗಾದ್ರೆ ನಮ್ಮ ಪರಾಕ್ರಮ ಏನು, ನಿಮ್ಮ ಪರಾಕ್ರಮ ನೋಡೋ. ಧರೆಯೊಳಗೆ ಮೂರ್ಛೆಯಲ್ಲಿ ಬಿದ್ದಿಹ ಪರಶುರಾಮನ ಕಂಡು, ಧರೆಯೊಳಗೆ ಮೂರ್ಛೆಯಲ್ಲಿ
ಪರಶುರಾಮನ ಕಂಡು ಭೀಷ್ಮನು ಕರದ ಚಾಪವ ಇಡುಹಿ ಏನಾಗಿ ಹೋಯಿತು? ಭೀಷ್ಮನು ಕರದ ಚಾಪವ ಇಳುಹಿ ರಥದೊಳು ಬಂದು ವೇಗದಲ್ಲಿ ಎರಡು ಕೈಯೊಳಗಪ್ಪಿ ಎರಡು ಕೈಯೊಳಗೆ ಅಪ್ಪಿ ಗುರುವಿನ ಸುರಿವ ಶೋಣಿತವನ್ನು ಸೆರಗಿನೊಳೊರಸಿ ತೊಡೆಯೊಳಗಿಟ್ಟು ಎನ್ನುತ್ತಾಗ ಹಲುಬಿದನು ಧರೆಯೊಳಗೆ ಮೂರ್ಛೆಯಲ್ಲಿ ಬಿದ್ದಿಹ ಪರಶುರಾಮನ ಕಂಡು ಭೀಷ್ಮನು ಭೀಷ್ಮನು ನಾನು ಪ್ರಯೋಗಿಸಿದಂತಹ ಬಾಣಾವಳಿಗಳಿಗೆ ನಮ್ಮ ಗುರುಗಳು ಮೂರ್ಛಾಗತರಾದರೆ ಛೇ, ಕೈಯಲ್ಲಿರುವಂತಹ ಧನುಷರಗಳನ್ನು ಕೆಳಗಿರಿಸಿದ್ದೇನೆ. ಓಡುತ್ತಾ ಗುರುವನ್ನು ಸಮೀಪಿಸಿದ್ದೇನೆ. ಮೂರ್ಛೆಯಳು ಬಿದ್ದಂತಹ ಗುರುಗಳ ಶಿರವನ್ನು ಎತ್ತಿ ನನ್ನ ತೊಡೆಯ ಮೇಲಿರಿಸಿಕೊಂಡಿದ್ದೇನೆ. ಶಿವನೇ, ಏನು ಮಾಡಿದೆ ನಾನು? ನನ್ನ ಗುರುಗಳಾದಂತಹ ಪರಶುರಾಮರನ್ನೇ ರಣರಂಗದಲ್ಲಿ ನಾನು ಕೆಡಹಿದಂತಹ ಪಾಪಿಯಾಗಿ ಹೋದನೆ. ಅದೋ ನಾನು ಪ್ರಯೋಗಿಸಿದಂತಹ ಬಾಣದ ಘಾತದಿಂದ ಅವರ ಮೈಯಿಂದ ರಕ್ತ ಒಸರುತ್ತಿದೆ. ನನ್ನ ಹೆಗಲಲ್ಲಿರುವಂತಹ ಶಲ್ಯದಿಂದ ಆ ರಕ್ತವನ್ನು ಒರೆಸಿದ್ದೇನೆ. ಮುಖದ ಮೇಲೆ ನೀರನ್ನು ಚಿಮುಕಿಸಿ ಅವರನ್ನು ಶುಶ್ರೂಷೆ ಮಾಡಿದ್ದೇನೆ. ಛೇ, ಗುರುವಿಗೆ ಹೊಡೆದಂತಹ ಪಾಪಿ ನಾನಾಗಿ ಹೋದೆನಲ್ಲ. ಅಯ್ಯೋ, ಗುರುಗಳಿಗೆ ಎಚ್ಚರವೇ ಇಲ್ಲ. ನಾನು ಹೊಡೆದಂತಹ ಬಾಣವೇ ಇದಕ್ಕೆ ಕಾರಣವಾಗಿ ಹೋಯಿತೆ. ನಾನು ಗುರುವನ್ನು ಕೆಡಹಿದಂತಹ ಪಾಪಿಯಾಗಿ ಹೋದನೆ. ನಾನು ದುರುಳನಾದನೆ. ಶರಗಳನೆಸೆಯುತ್ತ ಕೊಂದೆನು
ಮುಕ್ತಿಯ ಬೇಡಿದ ಗುರುವಿಗೆ ಘಾತಕ ಮಾಡಿದೆನು ದುರುಳನು ನಾನೆಸಗಿದೆನು ಏನ ಎಸಗಿದೆನು ಅಕಟಕಟ ಅಯ್ಯೋ ಶಿವನೇ, ಎಂತಹ ಪಾಪಿಯಾಗಿ ಹೋದೆ ನಾನು. ವಿದ್ಯೆ ಕಲಿಸಿದಂತಹ ಗುರುವಿಗೆ ತಿರುಮಂತ್ರವನ್ನು ಹೂಡಿದಂತಹ ಘೋರ ಕೃತ್ಯ ನನ್ನ ಕೈಯಿಂದ ಸಂಘಟಿಸಿದೆ. ಅಂಬೆಯ ಪ್ರಕರಣಕ್ಕೆ ಬೇಕಾಗಿ ಗುರು ಶಿಷ್ಯರಲ್ಲಿ ನಡೆದಂತಹ ಈ ಯುದ್ಧದ ಪರಿಣಾಮ ಏನಾಗಿ ಹೋಯಿತು? ಈ ಗುರುಗಳ ಕೈಯಿಂದಲೇ ಕಲಿತಂತಹ ವಿದ್ಯೆಯನ್ನು ತಿರುಮಂತ್ರವಾಗಿ ಗುರುವಿಗೆ ಹೂಡಿದಂತಹ ಪಾಪಿ ನಾನಾಗಿ ಹೋದೆನಲ್ಲ. ದುಷ್ಟತನವನ್ನು ಮಾಡಿದೆ ನಾನು ದುರುಳನಾಗಿ ಹೋದೆ. ನನ್ನ ದೇವನಾದಂತಹ ತ್ರಿಮೂರ್ತಿಗಳನ್ನು ಕೂಡ ಈ ಗುರುಗಳ ಮುಖದಲ್ಲಿ ನಾನು ಕಾಣುತ್ತಲಿದ್ದವನು. ಅಂತಹ ಗುರುವನ್ನೇ ಕೆಡಹಿ ನಾನೆಂತಹ ಪಾಪಿಷ್ಠನಾಗಿ ಹೋದೆ. ಇದು ತನಕ ವ್ರತಪಾಲನೆಯಿಂದ ತಂದೆಯವರಿಗೆ ಕೊಟ್ಟಂತಹ ಮಾತನ್ನು ನಡೆಸುವುದಕ್ಕೋಸ್ಕರ ಸತ್ಯದ ದಾರಿಯಲ್ಲಿ ಧರ್ಮದ ಹಾದಿಯಲ್ಲಿ ನಡೆದಂತಹ ನನಗೆ ಗುರುವನ್ನು ಕೆಡಹಿದಂತಹ ಪಾಪ ಹೇಗೆ ಯಾಕೆ ಬಂತೋ ಗೊತ್ತಿಲ್ಲ. ಕಾಶಿ ದೇಶಕ್ಕೆ ಹೋಗಿ ಅಂಬಿಕೆ ಅಂಬಾಲಿಕೆಯರನ್ನು ರಣದಲ್ಲಿ ಗೆದ್ದು ತಂದಂತಹ ಈ ಭೀಷ್ಮನಿಗೆ ಈ ಸ್ಥಿತಿಯಾಗಿ ಹೋಯಿತೆ. ಏತಕ್ಕೆ ಅಂಬೆಯ ತಂದೆನೋ ನಾನು? ಅವಳನ್ನು ಯಾಕೆ ತಿರಸ್ಕರಿಸಿದನೋ? ಪಾಪಿಷ್ಠನಾಗಿ ಹೋದೆ. ಯಾವ ಕಾರ್ಯಕ್ಕಾದರೂ ಕೂಡ ಗುರುವಿನ ಅನುಗ್ರಹ ಇಲ್ಲ ಅಂತೇಳಿ ಆದರೆ ಮತ್ತೆ ಅವನ ಜೀವನದಲ್ಲಿ ಏಳ್ಗೆ ಎಂಬುದು ಕಾಣುವುದಕ್ಕಿಲ್ಲ. ಅಂತಹ ಪಾಪಿ ನಾನಾಗಿ ಹೋದನಲ್ಲ. ಅಯ್ಯೋ ಶಿವನೇ, ನಮ್ಮ ಗುರುಗಳಾದಂತಹ ಪರಶುರಾಮರು ತಾಯಿಯನ್ನೇ ಕೊಂದು ತಂದೆಯಿಂದ ಅನುಗ್ರಹ ಪಡೆದವರು. ಇವಾಗ ನಾನೇನು ಮಾಡಲಿ? ಗುರುವನ್ನೇ ಕೊಂದಂತಹ ಪಾಪ ನನ್ನನ್ನು ಆವರಿಸಿತೆ. ಗುರು ಮಾತನ್ನು ಮೀರಿ ನಡೆದಂತಹ ನನಗೆ ಈ ಘೋರ ಶಿಕ್ಷೆ ಯಾಕಪ್ಪ? ಶಿವನೇ, ಏನಾಗಿ ಹೋಯಿತು? ಏನು ಮಾಡಲಿ ನಾನು? ಅಯ್ಯೋ ಶಿವನೇ. ಹರಿಯುವುದು ಭೀಷ್ಮನ ಪರಿಗಿರುದ ಹೂಂಕರಿದಿ ಚಾಪವ, ಪರಿಗಿರುದ ಹೂಂಕರಿದಿ ಚಾಪವ ಕರದಿ ಹೇಗೈದು ದುರುಳನೆ ನಿಲ್ಲು ಇಲ್ಲೆನುತ. ಭೀಷ್ಮನ ಶರಾಘಾತಕ್ಕೆ ಬಲಿಯಾಗಿ ಅರಕ್ಷಣ ನಾನು ಪ್ರಜ್ಞೆ ತಪ್ಪಿದವನು. ಹೌದು, ಪ್ರಜ್ಞೆ ತಪ್ಪಿದ್ದು ನೋಡ್ತೇನೆ. ಭೀಷ್ಮನನ್ನ ಸಂತೈಸ್ತಾ ಇದ್ದೇನೆ. ಆಹಾ, ಬಿಡಲಾರೆ ಬಿಡಲಾರೆ, ಎಲ್ಲಿ ನನ್ನ ಬಿಲ್ಲು ಬಾಣಗಳು ಎತ್ತಿಕೊಂಡಿದ್ದೇನೆ ಅಂತೆ. ಹೋಗ್ತೇನೆ ಅಂತೆ. ನಿಲ್ಲಿ, ಏನಿದು? ಏನು ನನಗೆ ಕೊರತೆ ಒಂದು ಕಾಡ್ತಾ ಇದೆಯಲ್ಲ? ಏನದು? ಸಾರಥಿ. ಸಾರಥಿ ಒಬ್ಬ ಬೇಕಲ್ಲ ನನಗೆ. ಅದಕ್ಕಾಗಿ ಭರದಿತ ಸಾರಥಿಯು ಇಲ್ಲಡೆ ಪರಶುಧರ ಸನ್ನದ್ಧನಾಗುತ್ತ ಅರಿತು ಮನದಲ್ಲಿ ಸಕಲ ವಿದ್ಯೆಯ ಕಲಿಸಿದ ಗಣಪತಿಯ ವರೆದನು ಬಂಧುದ ಭಜಯವೆನುತ. ಎಲ್ಲ ಕಾರ್ಯಕ್ಕೂ ನಾವು ಮೊದಲು ಆ ಗಣಪತಿಯನ್ನು ಸ್ತುತಿಸಬೇಕು. ಆ ಗಣೇಶನನ್ನು ಸ್ತುತಿಸದೆ ನಾನು ಈ ಕಾರ್ಯಕ್ಕೆ ಹೊರಟೆ. ಈಗ ನನ್ನ ತಪ್ಪಿನ ಅರಿವು
ಶುರುವಾಗಿದೆ. ಆ ಗಣೇಶನನ್ನ, ಆ ವಿಘ್ನೇಶನನ್ನ ಮನಸ್ಸಿದ್ದೇನೆ. ಜೊತೆಗೆ ನಾನು ಕೊಂಡಂತಹ ಕೊರತೆ ಓರುವನು ವಿಕ್ರಮ ಕೃತಮೋಣ ಹೋಗು ನೀಗ ಸಾರಥಿಯ ಕೊರತೆಯಾಗಿ ನಾನು ಅಲ್ಲಿ ಇಲ್ಲಿ ಹುಡುಕಬೇಕಾಗಿಲ್ಲ. ನನ್ನ ಶಿಷ್ಯೋತ್ತಮನಾದ ಅದ್ಭುತವನಿದ್ದಾನೆ, ಅವನನ್ನ ನೇರವಾಗಿ ಕರೀತೇನೆಂತೆ. ಅವನಿಗೆ ಈಗಾಗಲೇ ತಿಳಿದೇ ಇದೆ ಸಾರಥ್ಯ. ಆದ ಕಾರಣ ಅವನನ್ನ ಸಾರಥಿಯನ್ನಾಗಿ ಮಾಡಿ ಮುಂದೆ ಹಾಕ್ತೇನೆಂತೆ. ನದಿಗುತ್ತ ಕ್ಷಣಕಾಲಕ್ಕೆ ನಿನ್ನ ಗುರುವಾದಂತ ನಾನು ಮೂರ್ಛಿತನಾಗಿದ್ದೇನೆ, ನೀನು ಗೆದ್ದಿದ್ದೇನೆ ಎನ್ನುವಂತ ಹೆಮ್ಮೆ ಪಡಬೇಕಾಗಿಲ್ಲ. ಬಹಳ ಕಾಲದಿಂದ ಯುದ್ಧ ಮಾಡದೆ ನನಗೆ ಆ ಕಾರ್ಯ ಸ್ವಲ್ಪ ಕ್ಷೀಣವಾಗಿ ಹೋಗಿದೆ. ನೀನೇ ತಿಳಿದಂತೆ ರಾಮನಿಗೆ ನನ್ನ ತೇಜಸ್ಸನ್ನ ಒಪ್ಪಿಸಿದ್ದೇನೆ ಎನ್ನುವಂತಹದ್ದು ಅದು ಅಲ್ಲ ಎನ್ನುವಂತಹದ್ದು ನಾನೀಗ ತೋರಿಸಿಕೊಡಬೇಕಾಗಿದೆ. ಜೊತೆಗೆ ನನ್ನ ರಥಕ್ಕೆ ಸಾರಥಿ ಇರ್ಲಿಲ್ಲ, ಈ ಹೊತ್ತಿನಲ್ಲಿ ಸಾರಥಿ ಒದಗಿದ. ಜೊತೆಗೆ ನನ್ನನ್ನೋರ್ವ ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ನೀನು ತಿಳಿದ ಹಾಗಿದೆ. ನಾನು ಬೇರೇನೂ ಅಲ್ಲ, ವಿಷ್ಣುವಿನ ಅಂಶದಿಂದ ಹುಟ್ಟಿದವನು ಎನ್ನುವಂತಹದ್ದು ನೀನು ನೆನಪಿಟ್ಟುಕೊಳ್ಬೇಕು. ದೇವರ ಜೊತೆಗೆ ನೀನು ಯುದ್ಧ ಮಾಡ್ತೀಯ ಎನ್ನುವಂತಹದ್ದು, ಗುರುಭ್ಯೋ ನಮಃ ಎನ್ನುವಂತಹದ್ದು, ಗುರು ಬ್ರಹ್ಮ ಗುರು ವಿಷ್ಣು ಎನ್ನುವಂತಹ ಮಾತನ್ನು ನೀನು ಹೇಳಿದ್ದೇನೆ. ಗುರು ಅಂದ್ರೆ ಬೇರೆ ಯಾರು ಅಲ್ಲ, ದೇವರು ಎಂಬುದಾಗಿ. ಈಗ ನೀನು ಆ ದೇವಾಂಶ ಸಂಭೂತನಾದಂತಹ ಪರಶುರಾಮನೇ ನಿನ್ನ ಎದುರಿಗಿದ್ದಾನೆ. ಅದೂ ಅಲ್ಲ, ಯುದ್ಧದಲ್ಲಿ ನಿನ್ನನ್ನು ಸೋಲಿಸ್ತೇನೆ, ಅದೂ ಸಾಧ್ಯ ಇಲ್ಲ ಅಂತೇಳಿ ಆದ್ರೆ ಶಾಪ ಕೊಟ್ಟೇನು. ಜೋಕೆ ಜೋಕೆ, ನೀವು ವಿಷ್ಣುವಿನ ಅಂಶದಿಂದ ಬಂದವರು. ದೇವದೇವೋತ್ತಮನಾದಂತಹ ಭಗವಂತ ಆದಿನಾರಾಯಣ ಈ ಧರೆಯಲ್ಲಿ ಧರ್ಮೋದ್ಧಾರಕ್ಕಾಗಿ ಅವತಾರವೆತ್ತಿ ದುಷ್ಟರನ್ನು ನಿರ್ನಾಮ ಮಾಡಿ ಶಿಷ್ಟರನ್ನು ರಕ್ಷಿಸಿದ ಹೊಣೆ ಹೊತ್ತವನು. ಹೌದು. ಅದೆಷ್ಟೋ ಅವತಾರಗಳಲ್ಲಿ ಮತ್ಸ್ಯನಾಗಿಯೋ, ಕೂರ್ಮನಾಗಿಯೋ, ವರಾಹನಾಗಿಯೋ, ನರಸಿಂಹನಾಗಿಯೋ, ವಾಮನನು ಯುಗ ಯುಗಗಳಲ್ಲಿ ಅವತರಿಸಿ ಬಂದವನು ಭಗವಂತ. ಅದೇ ಜಮದಗ್ನಿ ಮಹರ್ಷಿಗಳ ಮಗನಾಗಿ ಭಾರ್ಗವನಾಗಿ ಧರೆಯ ಕ್ಷತ್ರಿಯರನ್ನು ಕೊಲ್ಲುವುದಕ್ಕೆ ಹುಟ್ಟಿ ಬಂದವರು ನೀವು ಎಂಬ ವಿಚಾರವನ್ನು ನಾನು ತಿಳಿದಿದ್ದೇನೆ. ನೀವು ವಿಷ್ಣುವಿನ ಅಂಶದಿಂದ ಜನನವೆತ್ತಿದವರಲ್ವೇ? ಹೌದು, ಅದನ್ನು ನೆನಪಿಸಿದ್ದು ನಾನು ನಿನಗೆ. ಅದನ್ನು ನೀವು ನೆನಪಿಸಿದ ಮಾತ್ರಕ್ಕೆ ನಾನು ಹೆದರುತ್ತೇನೆ ಅಂತೇಳಿ ಭಾವಿಸಬೇಡಿ. ಮತ್ತೆ ನಾವೇನು ಸುಮ್ಮನೆ ಬಂದವರಲ್ಲ ಇಲ್ಲಿಗೆ. ಮತ್ತೆ ಹೇಗೆ? ದೇವತೆಗಳಾದಂತಹ ಅಷ್ಟ ವಸುಗಳ ಜನ್ಮದಿಂದಲೇ ನಾನು ಈ ಭೂಮಿಯಲ್ಲಿ ಜನಿಸಿ ಬಂದವನು. ಓಹೋ. ಆದ್ದರಿಂದ ದೇವತೆಗಳಾದಂತಹ ನಾವೆಲ್ಲರೂ ಕೂಡ ಭಗವಂತನಾದಂತಹ ವಿಷ್ಣುವನ್ನು ಭಜಿಸುವುದು ಸತ್ಯ ಅಂತೇಳಿ ಆದ್ರೆ, ಗುರುಗಳಾಗಿ ನನಗೆ ಒದಗಿ ಬಂದವರು ನೀವು ಅಂತೇಳಿ ಆದಾಗ, ನನ್ನ ಶಿಷ್ಯನ ಸೋಲಿಗೆ ಗುರುವೇ ಕಾರಣನಾಗಬಾರದು ಎಂಬುದು ತಾತ್ಪರ್ಯ. ಆದ್ದರಿಂದಲೇ
ಈ ಮೊದಲು ನಾನು ಪ್ರಯೋಗಿಸಿದಂತಹ ಬಾಣಕ್ಕೆ ನೀವು ಘಾತಗೊಂಡ್ರಿ. ಹಾ ನಿಮ್ಮ ಶರೀರದಕ್ಕೆ ಗಾಯವಾಯಿತು. ಹಾ ಆ ರಕ್ತವನ್ನು ನಾನು ಒರೆಸಿದ್ದೇನೆ. ಯಾಕೆ? ನನ್ನ ಗುರುವನ್ನು ಶಿಕ್ಷಿಸಿದಂತಹ ಪಾಪಕ್ಕೆ ನಾನು ಗುರಿಯಾಗಬಾರದು. ಹಾ ಆದರೆ ಯಾವುದು ಅಧರ್ಮವೋ ಅದನ್ನು ಶಿಷ್ಯರಿಗೆ ಬೋಧಿಸಿ ತನ್ನತನವನ್ನು ಸಾಧಿಸುವುದಕ್ಕೆ ಗುರುವಾದವನು ಹೊರಡಬಾರದು. ಹಾ ಆದ್ದರಿಂದಲೇ ನಾನು ಹೇಳುತ್ತೇನೆ, ಗುರುವಾದಂತಹ ನೀವು ದೇವತಾಂಶ ಸಂಭೂತರಾದರೆ ನಾವು ದೇವತೆಗಳ ಅಂಶದಿಂದಲೇ ಬಂದವರು. ಆದ್ದರಿಂದ ರಣಕ್ಷೇತ್ರದಲ್ಲಿ ಒಮ್ಮೆ ಮೂರ್ಛಾಗತರಾಗಿ ಮತ್ತೊಮ್ಮೆ ಎದ್ದು ನಿಂತಹ ನಿಮ್ಮನ್ನು ನೋಡಿ ಹೆದರುವ ಮಗ ಭೀಷ್ಮನಲ್ಲ. ಆದ್ದರಿಂದ ನಾನು ಸಿದ್ಧನಾಗಿದ್ದೇನೆ ಯುದ್ಧಕ್ಕೆ. ಬನ್ನಿ, ಮುಂದೆ ಬನ್ನಿ. ಶಿಷ್ಯನಾಗಿ ಬಿಡುವುದಿಲ್ಲ. ರಾಮನು ಭರದೊಳೆಚ್ಚಡೆ ಭೀಷ್ಮ ಮೂರ್ಛೆಯೋಳರಾಗಿದ್ದೇನೆಂಬೆ. ಶಿಷ್ಯನಿಂದ ಗುರುವಿಗೆ ಉಪದೇಶ. ತಡೆಯಲಾರೆ, ಇನ್ನು ತಡೆಯಲಾರೆ. ದೂರದಿಂದ ನಿನ್ನನ್ನು ಸೋಲಿಸ್ತೇನೆ ಎನ್ನುವಂತ ಆತ್ಮವಿಶ್ವಾಸದಿಂದ ಇದ್ದೇನೆ. ನೇರವಾಗಿ ಬತ್ತಳಿಕೆಯಿಂದ ಇಂದ್ರಾಸ್ತ್ರವನ್ನು ತೆಗಿತೇನೆ, ಪ್ರಯೋಗಿಸ್ತೇನೆ. ಮುನಿವರರು ಹೊಗಳುತ್ತಲಿರಲು ಅಂಬೆಯು ದೋಷ ಪಡುತ್ತಿರಾಗ ಅರಿತು ಜಾಹ್ನವಿಯೂ ಪರಿತದಿ ನಡೆದ ಕ್ಷಣ ಧರೆಯೊಳ್ಮಲಗಿಗ ತನಯನ ಕಾಣುತ್ತ ಧರೆಯೊಳ್ಮಲಗಿಗ ತನಯನ ಕಾಣುತ್ತ ಗಂಗಾ ಭರದಿಂದಪ್ಪುತ ಧರೆಯೊಳು ಮರುಗುತ ತೊಡೆಯೊಳಗಿರಿದುತ ಹಾ ಎನ್ನುತ್ತಾಗಲು ಚಂದ್ರವಂಶದ ಈ ಹಸ್ತಿನಾಪುರದ ಕುರುಕ್ಷೇತ್ರ ಭೂಮಿಯಲ್ಲಿ ಪ್ರಶಾಂತವಾಗಿ ಹರಿಯುತ್ತಿದ್ದವಳು ಈ ಗಂಗಾ ಮಾತೆ. ಈ ಹೊತ್ತಿನಲ್ಲಿ ಅದೇನೋ ನನ್ನ ಮನಸ್ಸಿನಲ್ಲಿ ತವಕ, ತಳಮಳ. ಹಾಗಾಗಿ ತ್ವರಿತದಿಂದಲೇ ನದಿಯಾಗಿ ಹರಿಯುತ್ತಿದ್ದಂತಹ ನಾನು ಮೂಲ ರೂಪದಿಂದಲೇ ವ್ಯಕ್ತಗೊಂಡಿದ್ದೇನಲ್ಲ. ಹೌದಲ್ಲ? ಯಾಕೆ ಬರಬೇಕಾಯಿತು? ಯಾರಿಗಾದರೂ ತೊಂದರೆಯಾದರೆ ಬರುವವಳೇ ಈ ಗಂಗೆ. ಹಾಗಿದ್ದರೆ ಇಂತಹ ಸನ್ನಿವೇಶದಲ್ಲಿ ನಾನು ಬರಬೇಕು ಎನ್ನಬೇಕಿದ್ದರೆ ಏನನ್ನು ನೋಡುತ್ತಾ ಇದ್ದೇನೆ? ಹೌದಲ್ಲ? ಧರಾಶಾಯಿಯಾಗಿ ಬಿದ್ದಿರುವವನು ಯಾರು? ನನ್ನ ಮಗನಾದಂತಹ ದೇವವ್ರತನಲ್ಲವೇ? ಹೌದು, ಅದು ಯಾರ ಜೊತೆಗೆ ಸೆಣಸಾಟ? ಗುರುವಿನೊಡನೆ ಪರಶುರಾಮರ ಜೊತೆಗೆ ಕಾಳಗವನ್ನ ಮಾಡಿ ಧರಾಶಾಯಿಯಾಗಿ ಬಿದ್ದಿರುವಂತಹ ನನ್ನ ಮಗನನ್ನು ನೋಡಿ ನೋವಾಗುತ್ತಿದೆಯಲ್ಲ. ಮನಸ್ಸು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕೆ? ತಾಯಿಯಾದವಳು ಮಕ್ಕಳ ನೋವನ್ನು ನಿವೇದಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಏನು ಮಾಡಲಿ ನಾನು? ಆ ನೋವಿನಿಂದಲೇ ಬಂದವಳಲ್ಲವೇ ನಾನು? ಎತ್ತಿಕೊಂಡಿದ್ದೇನೆ ನನ್ನ ಮಗನನ್ನು, ತಲೆಯನ್ನು ಆಘ್ರಾಣಿಸಿದ್ದೇನೆ, ಮುದ್ದಿಸಿದ್ದೇನೆ, ಅಪ್ಪಿಕೊಂಡು ಅವನನ್ನು ನನ್ನ ಮಡಿಲಲ್ಲಿ ಮಲಗಿಸಿಕೊಂಡಿದ್ದೇನಲ್ಲ. ತಲೆ ನೇವರಿಸುತ್ತಾ ಇದ್ದೇನೆ. ಯಾರು